ನಾನು ಚಿಕ್ಕ ಫಾಗ್ಲೆಟು ಅದು ನೆಸ್ಸಿಟ್ಟಿಲ್ಲ, ಬಟ್ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಇಲ್ಲಿದೆ. ಇದನ್ನು ಕ್ಲೋಸ್ ಮಾಡೋಣ. ಜೊತೆಗೆ ಅಲ್ಲಿ ಡ್ರೆಸ್ ಕೋಡ್ ಇದೆಯಂತೆ, ಏನು ಗೊತ್ತಾ, ಪಂಚೆ. ದಯವಿಟ್ಟು ಬೆಳಗ್ಗೆ ಜೈ ಬರ್ರಮ್ಮ ಅಂತ ಬೆಳಗ್ಗೆ ಬೇಗ ಎದ್ದು ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ, ನಾನು ಈಗ ಕೊಟ್ಟಿಯೂರಿಗೆ ರೈಡ್ ಮಾಡ್ತಾಯಿದ್ದೀನಿ. ಕೊಟ್ಟಿಯೂರಿಗೆ ಹೋಗಿ ಅಲ್ಲಿ ಏನು ಕಂಡೀಷನ್ನು ಅವೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇದಿಷ್ಟು ಮೇನ್ ಬೇಕಾಗಿರೋ ಐಟಮ್ ಕೊಟ್ಟಿಯೂರಿಗೆ ಹೋಗ್ಬೇಕಂದ್ರೆ. ಜೊತೆಗೆ ಅಲ್ಲಿ ಡ್ರೆಸ್ ಕೋಡ್ ಇದೆಯಂತೆ, ಏನು ಗೊತ್ತಾ, ಪಂಚೆ. ದಯವಿಟ್ಟು ಯಾರಾದರೂ ಬರಬೇಕಾದ್ರೆ ಪಂಚೆ ತೊಗೊಂಬನ್ನಿ. ಜೊತೆಗೆ ಬೈಕಲ್ಲಿ ಏನೋ ಬರಬೇಕಾದ್ರೆ ರೈನ್ ಕೋಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಡ್ರೋನ್ ತಗೊಂಡಿದ್ದೀನಿ. ಹಾರ್ಸೋಕ್ಕೆ ಟೈಮ್ ಸಿಗುತ್ತೋ ಅಥವಾ ಅಲ್ಲೇನು ಪರ್ಮಿಷನ್ ಕೊಡ್ತಾರೆ ಏನೋ ಗೊತ್ತಿಲ್ಲ, ಅದು ತಕ್ಕನಂಗೆ ವ್ಯವಸ್ಥೆ ಮಾಡೋಣ. ಆಮೇಲೆ ಗಾಡೀಲಿ ಬರಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟು, ಫಾಗ್ ಲೈಟ್ಸ್ ಎಲ್ಲ ಇದ್ದರೆ ಕವರ್ ಮಾಡ್ಕೊಳ್ಳಿ. ಯಾಕಂದರೆ ಫಾಗ್ ಲೈಟ್ನು ಸ್ಟ್ರಿಕ್ಟಾಗಿ ಅಲೋ ಮಾಡಲಾಗಿ, ಅಕಸ್ಮಾತ್ ನೋಡಿದ್ರೆ ಹಿಡ್ಕೊಳ್ತಾರೆ, ಫೈನ್ ಆಗ್ತಾರೆ, ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ದಯವಿಟ್ಟು ಬರಬೇಕಾದ್ರೆ ಫಾಗ್ ಲೈಟ್ನ ಕ್ಲೋಸ್ ಮಾಡ್ಕೊಂಬನ್ನಿ. ನಾನು ಹೆಂಗೆ ಕ್ಲೋಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನಾನು ಒಂದು ಪೇರ್ ಸಾಕ್ಸ್ ತೊಗೊಂಡಿದ್ದೀನಿ. ಸಾಕ್ಸ್ ತೊಗೊಂಡು ಇದನ್ನೋಗಿ ಕವರ್ ಮಾಡ್ತಾಯಿದ್ದೀನಿ. ನಮ್ಮ ಹುಡುಗ ರೆಡಿ ಆಗಿದ್ದಾನೆ. ನಿನ್ನೆ ಟ್ರಯಲ್ ರನ್ ಮಾಡಿದ್ವಿ, ಅಂದರೆ ಮಳೆ ಎಷ್ಟು ಮಳೆ ಇತ್ತು ನಂಜನಗೂಡಲ್ಲಿ ರಾತ್ರಿ ಅಂದರೆ ಅಷ್ಟಿಷ್ಟಲ್ಲ. ಸೊ ಇವಾಗ ನಾನು ಚಿಕ್ಕ ಫಾಗ್ಲೈಟು ಅದು ನೆಸ್ಸಿಟ್ಟಿಲ್ಲ, ಬಟ್ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಇಲ್ಲಿದೆ. ಇದನ್ನು ಕ್ಲೋಸ್ ಮಾಡೋಣ. ಫಾಗ್ಲೈಟ್ಗೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಸೊ ಈ ಥರ ಕವರ್ ಮಾಡ್ಕೊಂಡೋದ್ರೆ ಅವರೇನು ರಿಸ್ಟ್ರಿಕ್ಟ್ ಮಾಡಲ್ಲ. ಮತ್ತು ಫಿಸಿಕಲಾಗಿ ಗಾಡಿ ಡಾಕ್ಯುಮೆಂಟ್ ಎಲ್ಲ ತೊಗೊಂಡೋಗಿ, ಯಾಕಂದರೆ ಡಿಜಿ ಲಾಕರು ಅಥವಾ ಅದು ನೆಟ್ವರ್ಕ್ ವರ್ಕ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ಮು, ಅದೆಲ್ಲ ಔಟ್ಪುಟ್ ತೊಗೊಂಬನ್ನಿ. ಸೊ ಇವಾಗ ಹೊರಟಿದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೋದ್ಮೇಲೆ ಸಿಗುತ್ತೆ. ಅಲ್ಲಿ ತನಕ ನನ್ನ ಪೇಜ್ನ ಫಾಲೋ ಮಾಡ್ತಾರೆ. ಬಾಯ್.